ನಮಸ್ಕಾರ ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಪರವಾಗಿಯೂ ನನ್ನ ಟೀಮ್ ಪರವಾಗಿಯೂ ನಿಮಗೆಲ್ಲ ಈ ತಮಿಳು ಯುಗಾದಿಯ ಶುಭಾಶಯಗಳು. ಇವತ್ತು ಸ್ಟಾಕ್ ಎಕ್ಸ್ಚೇಂಜ್ ಎರಡೂ ಮುಚ್ಚಿದೆ. ಯಾಕೆಂತಂದ್ರೆ ಇವತ್ತು ಅಂಬೇಡ್ಕರ್ ಜಯಂತಿ. ಅದರಿಂದ ವಿಷ್ಣು ಕೆಲವು ಪ್ರಶ್ನೆಗಳನ್ನ ತಗೊಂಡ್ ಬಂದಿದ್ದಾನೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ತಮಿಳು ಗಾದಿಯ ಶುಭಾಶಯಗಳು. ಓಲ್ಡ್ ವೇಟ್ ಇವತ್ತು 22 ಕ್ಯಾರೆಟ್ ₹160 ಏರಿತ್ತು. 24 ಕ್ಯಾರೆಟ್ ₹175 ಏರಿದೆ. ₹15,513 24 ಕ್ಯಾರೆಟ್ ಅಂದ್ರೆ ನೆನ್ನೆ ಇಳಿತು, ಇವತ್ತು ಏರ್ತು. ಇವಾಗ ಪೀಕ್ ಸ್ಟಾಕ್ಸ್ ಅಂತ ಬರೋವಾಗ ಒಂದು ನೆಮ್ಮದಿ ಕಡೆ ಹೋಗ್ತಾ ಇದೆ ಅಂತಂದ್ರೆ ಕೂಡ್ಲೆ ಏರೋದಕ್ಕೆ ಶುರು ಮಾಡ್ತಾ ಇದೆ ಅಂತ. ಇನ್ನಪ್ಪ ಇವರಿಬ್ರು ಹೊಡೆದಾಡ್ಕೋತಾರೇನೋ ಅನ್ನೋ ತರ ಇದ್ರೆ ಟಕ್ ಅಂತ ಕೆಳಗಡೆ ಇಳಿತಾ ಇದೆ. ಈ ಡಿಫರೆನ್ಸ್ ಒಂದು ₹100-200 ಒಳಗಡೆನೆ ಟ್ರಾವೆಲ್ ಆಗ್ತಾ ಇದೆ. ಅಮೆರಿಕಾಗೂ ಇರಾನ್ಗೂ ಪ್ರಾಬ್ಲಮ್ ಏನು ಅನ್ನೋದನ್ನ ಬೇಸ್ ಮಾಡಿನೇ ಇವತ್ತು ಈಗ ಗೋಲ್ಡ್ ರೇಟ್ ಇದೆ. ಕಚ್ಚಾ ತೈಲ, ಕ್ರೂಡ್ ಆಯಿಲ್ ಏನ್ ನೋಡ್ಬೇಕು ಅಂತಂದ್ರೆ ಯುದ್ಧ ಅಂತಂದ್ರೆ ಕಚ್ಚಾ ತೈಲ ಏರುತ್ತೆ, ಡಾಲರ್ ಏರುತ್ತೆ, ಗೋಲ್ಡ್ ಬೀಳುತ್ತೆ. ಯುದ್ಧ ಇಲ್ಲ ಅಂತಂದ್ರೆ ಕಚ್ಚಾ ತೈಲ ಇಳಿಯುತ್ತೆ, ಡಾಲರ್ ಇಳಿಯುತ್ತೆ, ಗೋಲ್ಡ್ ಏರುತ್ತೆ. ಎಂತಂದ್ರೆ ಕಚ್ಚಾ ತೈಲನು ಡಾಲರು ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಅಂತಂದ್ರೆ ಒಂದು ಏರಿದ್ರೆ ಇನ್ನೊಂದು ಏರುತ್ತೆ. ಅದೇ ತರ ಡಾಲರ್ ಏರಿದ್ರೆ ಗೋಲ್ಡ್ ಬೀಳತ್ತೆ, ಗೋಲ್ಡ್ ಏರಿದ್ರೆ ಡಾಲರ್ ಬೀಳತ್ತೆ. ಇದು ಕಚ್ಚಾ ತೈಲ ಡಾಲರ್ ನ ಅಫೆಕ್ಟ್ ಮಾಡ್ತಾ ಇರೋದ್ರಿಂದ ಡಾಲರ್ ನ ಮೂವ್ಮೆಂಟ್ ಗೋಲ್ಡ್ ಅಫೆಕ್ಟ್ ಮಾಡುತ್ತೆ. ಇದೇ ಕನೆಕ್ಷನ್. ಫೈನ್ ಸರ್, ಓಕೆ. ಇನ್ಮೇಲೆ ಈ ಕಮ್ಮಿಂಗ್ ಡೇಸ್ ಅಲ್ಲಿ ಈ ಗೋಲ್ಡ್ ಪ್ರೈಸ್ ಹೇಗೆ ಇರುತ್ತೆ? 18,000 ಟಚ್ ಮಾಡ್ತಲ್ವಾ ಸರ್? ಅದಾದ್ಮೇಲೆ ಈಗ 15,500 ಅಲ್ಲಿ ಇದೆ. 5,000 ಮತ್ತೆ ಟ್ಯಾಕ್ಸ್ ಎಲ್ಲ ಹಾಕ್ಬೇಕಲ್ಲ. ಟ್ಯಾಕ್ಸ್ ಎಲ್ಲ ಹಾಕಿ ಅದು 18ಕ್ಕೆ ಬಂದ್ಬಿಡತ್ತೆ. ಅವ್ರದ್ದು ₹500 ಕಡಿಮೆ ಆಗಿರ್ಬೇಕು. ಈ ಆಪರ್ಚುನಿಟಿನ ಯೂಸ್ ಮಾಡಿ ನಾನು ಒಳಗಡೆ ಎಂಟರ್ ಆಗ್ಲಾ? ನೀನ್ ಟ್ರೇಡರ್ ಅಂದ್ರೆ ಇನ್ನೊಂದು ವಿಷಯ, ಲಾಂಗ್ ಟೈಮ್ ಇನ್ವೆಸ್ಟರ್ ಅಂತಂದ್ರೆ ಬೇರೆ ವಿಷಯ. ಈಗ ನೀವು ಟ್ರೇಡರ್ ಅಂತ ಇಟ್ಕೊಳ್ಳಿ, ನೀವು ಕ್ವಿಕ್ ರಿಟರ್ನ್ಗೋಸ್ಕರ ಟ್ರೈ ಮಾಡ್ತೀರಾ. ಅದು ಗ್ಯಾಮ್ಲಿಂಗ್, ಜೂಜಾಟ. ಯಾಕೆಂತಂದ್ರೆ ನಾಳೆ ಟ್ರಂಪ್ ಹೊಡೆದ್ಬಿಟ್ರು ಅಂತ ಇಟ್ಕೊಳ್ಳಿ, ಗೋಲ್ಡ್ ಡಮಾರ್ ಅಂತ ಬಿದ್ದ್ಬಿಡತ್ತೆ. ಟ್ರಂಪ್ ಇಲ್ಲ, ನಾವು ಪೀಸ್ ಟ್ರೀಟಿ ಅಂತ ಸೈನ್ ಮಾಡಿದ್ರೆ ಗೋಲ್ಡ್ ಏರತ್ತೆ. ಸೊ ನೀವು ಟ್ರಂಪ್ ಅವರ ಬಿಹೇವಿಯರ್ ಮೇಲೆ ಜೂಜಾಟ ಆಡ್ದಂಗೆ. ಉಳ್ದಿ ಅವ್ರು ಏನು ಮಾಡ್ತಾರೆ ಅಂತ ಅನ್ನೋದು ಗೊತ್ತಿರಲ್ಲ. ಮತ್ತೆ ನಿನ್ನೆ ಇರಾನ್ ಇಸ್ ಕಮ್ಮಿಂಗ್ ಫಾರ್ ಪೀಸ್ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಒಂದು ಪೀಸ್ಗೂ ಬಂದಿಲ್ಲ, ಆದ್ರೂ ತಿರ್ಗಾ ಒಂದು 4 ಪೈಸಕ್ಕೆ ಈ ಥರ ನಡೆಯುತ್ತೆ. ಅದರಿಂದ ಇದು ಒಂದು ಹಲವು ದಿನ ಒಂದು ಕಾಮಿಡಿಯಾಗೆ ಹೋಗುತ್ತೆ ಅನ್ನೋದು ಬಿಟ್ಟರೆ ಡೆಫಿನೆಟ್ ಆಗಿ ಡೈರೆಕ್ಷನ್ ಗೊತ್ತಾಗದೇ ಇರೋದ್ರಿಂದ ಶಾರ್ಟ್ ಟೈಮಲ್ಲಿ ನೀವೇನು ಹೇಳೋದಕ್ಕಾಗಲ್ಲ. ಲಾಂಗ್ ಟೈಮ್ಗೆ ನೀವು ಗೋಲ್ಡ್ ಇನ್ವೆಸ್ಟ್ ಮಾಡ್ತೀರಾ, ಈಗ ತಿಂಡ ಒಂದು 7-8 ವರ್ಷ ಗೋಲ್ಡ್ ಮಾರೋದಿಲ್ಲ, ಅರ್ನೆಸ್ ಮಾಡಿದ್ರೆ ಆ ಥರ ಹೋಲ್ಡ್ಗೆ ಇದು ಒಂದು ಕರೆಕ್ಟ್ ಟೈಮ್. ಅಂದ್ರೆ ಏನಂದ್ರೆ ಸರ್, ಇದನ್ನ ನೋಡ್ತಾ ಇರೋಂತ ನಾವೆಲ್ಲರೂ ಒಂದು ಸೈಡು ಲಾಂಗ್ ಟರ್ಮ್ ಇನ್ವೆಸ್ಟರ್, ಒಂದು ಸೈಡು ಟ್ರೇಡ್. ಒಂದು 2-3 ವರ್ಲ್ಡ್ ಕಾಯಿನ್ ತಗೊಂಡು ಇಟ್ಕೊಂಡಿದ್ವಿ ಅಂತಂದ್ರೆ ಅದು ಪಾಡ್ಗೆ ಒಂದು ದೂರಲ್ಲಿ ಇರುತ್ತೆ. ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್. ಇದೇ ನಾವು ಗೋಲ್ಡ್ ಬೀಸ್ ಆಗಿ ತಗೊಂಡಿದ್ವಿ ಅಂತಂದ್ರೆ ನಾನು ₹150 ತಗೊಂಡೆ, ನಾ ₹130 ತಗೊಂಡೆ, ₹150 ಹೋಯ್ತು, ಕೊಟ್ಬಿಟ್ಟು. ಈಗ ಈ ಗೋಲ್ಡ್ ಬೀಸ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅನ್ನೋದ ಹೇಳ್ಬಿಡ್ತೀನಿ. ಗೋಲ್ಡ್ ಬೀಸ್ ಮಾಡ್ತಾರಾ ಅಂತ ಏನ್ ನನಗೆ ಗೊತ್ತಿಲ್ಲ. HDFC ಮಾಡ್ತಾ ಇದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ 50% ಫಿಸಿಕಲ್ ಗೋಲ್ಡ್ ಇಟ್ಟಿದ್ದಾರೆ, ಇದನ್ನ ಫ್ಯೂಚರ್ಸ್ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಈಗ ಗೋಲ್ಡ್ ಬೀಸು ಈಗ ಈ ರೆಗ್ಯುಲೇಷನ್ ಬದಲಾದ ಮೇಲೆ ಗೋಲ್ಡ್ ಬೀಸು 100% ಗೋಲ್ಡ್ ಅಂತ ವೆರಿಫೈ ಮಾಡ್ಕೊಳ್ಳಿ. ಇದೆಯಾ ಇಲ್ವಾ ಅಂತ ಅನ್ನೋದು ನನಗೆ ಗೊತ್ತಿಲ್ಲ, ನನಗೆ ಆ ಇನ್ಫಾರ್ಮೇಶನ್ ಇಲ್ಲ. ಅಂದ್ರೆ ಇದೆ ಅಂತ ಹೇಳೋದಕ್ಕಾಗಲ್ಲ. ರೆಗ್ಯುಲೇಷನ್ ಬದಲಾಯಿಸಿರ್ತಾರೆ. 50% ಗೋಲ್ಡ್ ಇಟ್ಕೋಬಹುದು, 50% ಮಂಗಾತ ಆಡ್ಬೋದು ಅಂತ. ಮಂಗಾತ ಆಡ್ತಾರೆ ಅಂತಂದ್ರೆ ಸರಿಯಾಗಿ ಗೋಲ್ಡ್ ಇಟ್ಟಿದಾರ ಅನ್ನೋದು ನನಗೆ ಗೊತ್ತಿಲ್ಲ. ಏನ್ ಸರ್ ಇದೆ ಆದ್ರೆ ಇಲ್ಲ ಅನ್ನೋ ತರ ಹೇಳ್ತಾ ಇದ್ದಾರೆ. ಬದಲಾಯಿಸಿದ್ದಾರೆ, ನಾನು ಬದಲಾಯಿಸಿದೆ, ಅಮೇಹರ್ ಬದಲಾಯಿಸಿದ್ರು, ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ಅದಿಲ್ಲ ಅಂತ ಇಟ್ಕೊಳ್ಳಿ, ಹೆಸರನ್ನ ನೋಡಿ ಇಲ್ಲ ನೀವು ಜೂಜಾಟ ಆಡಿದ್ರಿ, ತಪ್ಪಾಗಿ ಜೂಜಾಟ ಹೊಟ್ಟೋಯ್ತಂತಂದ್ರೆ ಗೋಲ್ಡ್ ಅಷ್ಟೇ. ಸೊ ಅದರಿಂದ ಬೆಟರ್ ನೀವು ಗೋಲ್ಡ್ ಆಗೆ ತೆಗೆದಿಟ್ಕೊಳ್ಳೋ ಅಂತಂದ್ರಿ. ಅಂತಂದ್ರೆ ಗೋಲ್ಡ್ ಬೀಸ್ ಏನ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಅವ್ನು ಗೋಲ್ಡ್ ಇಟ್ಕೊಂಡು 1 ತಿಂಗಳಾದ್ಮೇಲೆ ಅವ್ನು ಬದಲಾಯಿಸಿದ್ರು ನಮ್ಗೆ ಗೊತ್ತಾಗಲ್ಲ. ಅದರಿಂದ ಬೆಟರ್ 1 ಲಕ್ಷಕ್ಕಿಂತ ಮೇಲೆ ಹೊರಟೋದ್ರೆ ಇಲ್ಲ ಮಾರ್ಬಿಟ್ಟು ಗೋಲ್ಡ್ ಆಗಿ ಬದಲಾಯಿಸಿ ಮನೇಲಿ ಇಟ್ಕೊಳ್ಳೋದೇ ಒಳ್ಳೆ. ರಿಟೇಲ್ ಇನ್ಫ್ಲೇಷನ್ 30 ಮಂತ್ ಹೈಯಲ್ಲಿ ಇದೆ. ಇಲ್ಲಿ PG ಅಂಡ್ ಪ್ರೈಸಸ್ ಕಾಸ್ಟ್ ಎಲ್ಲ ಇನ್ಕ್ರೀಸ್ ಆಗಿದೆ. ಒಂದು ನ್ಯೂಸ್ ಬಂದಿದೆ. ಆದ್ರೆ ಏನು ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ಏರ್ಸೇ ಇಲ್ಲ. ಅಲ್ಲೂ ನೋಡೋವಾಗ್ಲೇನೆ 13 ಮಂತ್ ಹೈ. ಪೆಟ್ರೋಲ್ ಡೀಸೆಲ್ ಬೆಲೆನೂ ಏರಿಸ್ಬಿಟ್ರೆ ನೀವು ಬೇರೆ ₹25 ಏರಿಸ್ಬಿಡ್ತಾರೆ. ಎಲೆಕ್ಷನ್ ಮುಗಿದ ಅದನ್ನೇ ಹಾಕ್ತಾ ಇದ್ದಾರೆ. ನಾನು ಹೇಳಿದೇನು ಅಂತಂದ್ರೆ ಶೆಲ್ ಅಲ್ಲಿ ಇದೆ, ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ₹25 ₹30 ಏರಿಸಿದ್ದಾರೆ. ಶೆಲ್ ಇವತ್ತು ಮಾಡ್ತಾ ಇರೋದನ್ನ ನಾಳೆ ನಾವು ಮಾಡ್ಬೇಕಾಗುತ್ತೆ. ಅಂದ್ರೆ ₹25 ಏರ್ಸಿದ್ರೇನೆ ಎಲ್ಲಾ ನಷ್ಟನು ಮುಗಿದು ಒಂದು ಪಾಸಿಟಿವ್ ಆಗಿರ್ಬೋದು. ಇಲ್ಲ ಅಂತಂದ್ರೆ ಇವ್ರು ಬರೀ ₹10 ಏರಿಸ್ಬಿಟ್ಟು ಆಯಿಲ್ ಕಂಪನೀಸ್ ತಲೆಯಲ್ಲಿ ಹಾಕ್ಬಿಡೋಣ ಅಂತ ಅನ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಇನ್ನು ಇವರು ಎಷ್ಟು ಟ್ಯಾಕ್ಸ್ ಇಟ್ಟಿದ್ದಾರೆ, ಎಷ್ಟು ಕಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಇದೆಲ್ಲ ನೋಡಿದ್ರಿ ಅಂತಂದ್ರೆ ಇವತ್ತು ಈ ಆಯಿಲ್ ಕಂಪನೀಸ್ಗೆ
ಒಂದು ದಿನಕ್ಕೆ 3,000 ಕೋಟಿ ನಷ್ಟ ಬರ್ತಾ ಇದೆ ಪರ್ ಡೇ. ಪರ್ ಡೇ. ಸೊ ಅದರಿಂದ ಒಂದು 30 ದಿನ ಈಗ ಬಿಟ್ಟಿದ್ದಾರೆ ಅಂದ್ರೆ 1,00,000 ಕೋಟಿ ಕಾಣ್ತಾ ಇಲ್ಲ. ಆ 1,00,000 ಕೋಟಿನ ಯಾರು ಕೊಡ್ತಾರೆ? ಸೊ ನೀವು ಏರಿಸಲೇಬೇಕು. ಇಲ್ಲ ಅಂತಂದ್ರೆ ನೀವು ಸಾಲ ತಗೊಂಡು ಅವ್ರಿಗೆ ಕೊಡ್ಲೇಬೇಕು. ಸರ್ ಈಗ ಕೆಲವೊಬ್ರನ್ನೆಲ್ಲ ನೋಡಿದ್ರಿ ಅಂತ ಅಂದ್ರೆ ನಾವಿಲ್ಲೂ BPC ಈ ತರ ಕಂಪನಿಗಳೆಲ್ಲ ಒಳ್ಳೆ ಡಿವಿಡೆಂಟ್ ಕೊಡ್ತಾ ಇದೆ, ಆ ಡಿವಿಡೆಂಟ್ ನ ತಗೊಂಡು ನಾನು ಪೆಟ್ರೋಲ್ ಹಾಕಿದ್ದೇನೆ ಸರ್. ನಾನು ನಿನಗೆ ಹಲವು ಸಲ ಹೇಳಿದ್ದೀನಿ, ಸರ್ಕಾರದ ಕಂಪನಿಗಳನ್ನೆಲ್ಲ ನಂಬೇಡಿ. ನಾನೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೂ ಕೂಡ ನಾನೇ ಸರ್ಕಾರದ ಕಂಪನಿಗಳನ್ನ ತಗೊಳ್ಳೋದಿಲ್ಲ. ಯಾಕೆಂತಂದ್ರೆ ಈ ಸರ್ಕಾರದ ಕಂಪನಿ ಪ್ರಾಫಿಟ್ಗಾಗಿ ಓಡೋದಿಲ್ಲ. ಈ ಸರ್ಕಾರದ ಕಂಪನಿ ಪಾರ್ಟಿ ಎಂಪವರ್ನ ಗೌರ್ಮೆಂಟಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಖರ್ಚು ಮಾಡೋದಕ್ಕಾಗುತ್ತೋ ಅದನ್ನೆಲ್ಲ ಖರ್ಚು ಮಾಡ್ತಾರೆ. ಅದರಿಂದ ದಯವಿಟ್ಟು ಈ ರೀತಿಯ ಗೌರ್ಮೆಂಟ್ ಸ್ಟಾಕ್ಸ್ನ ಅವಾಯ್ಡ್ ಮಾಡಿ. ಓಕೆ ಸರ್, ಫೈನ್. ಈಗ ಇಂಡಿಯಾ 21% ಎಥನಾಲ್ ಬ್ಲೆಂಡಿಂಗ್, 21 ಆಕ್ಚುಲ್ ಆಗಿ ನೋಡಿ ಮೂವ್ ಮಾಡ್ತಾ ಇದ್ದಾರೆ ಅಂತ ಒಂದು ಅದೇ ಹೇಳಿದ್ನಲ್ಲ, ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎಲ್ಲ ಗಾಡಿಗೆ ಸೂಪರ್ ಪ್ರೀಮಿಯಂ ಹಾಕುವಂಥದ್ದು, ಎಕ್ಸ್ಟ್ರಾ 10 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕುವಂಥದ್ದು. ನೀವು ಎಲ್ಲ ಈಗ ಚೀಪ್ ಆಗಿದೆ ಅಂತ ಅದನ್ನ ತಗೊಂಡ್ರಿ ಅಂತ ಅಂದ್ರೆ ನಿಮ್ಮ ಇಂಜಿನು 2 ವರ್ಷಕ್ಕೆ ಕತೆ ಗೊತ್ತಾಗುತ್ತೆ ನಿಮ್ಗೆ. ನೀವೇನೆಲ್ಲ ಈ ಗೌರ್ಮೆಂಟ್ ಸೇಲ್ ಮಾಡಿದ್ರು, ಈಗ ಹೇಳ್ತಾರಲ್ಲ ಭಗವಂತ ಹೇಳ್ದ ನಾನ್ ಮಾಡ್ದೆ ಅನ್ನೋ ರೀತಿ, ಭಗವಂತ ಪ್ರಾಫಿಟ್ ಮಾಡ್ದ ನಾನು ಖರ್ಚು ಮಾಡ್ದೆ ಅನ್ನೋ ರೀತಿ ಖರ್ಚು ಮಾಡಬೇಕು. ಕಲೆಕ್ಷನ್ ನೋಡ್ದ ಏನ್ ಹೇಳ್ತಾನೆ, ದೇವ್ರು ಹೇಳ್ತಾನೆ ನಾನು ಮಾಡ್ತೀನಿ ಅಂತಾನೆ. ದೇವರು ಕಲೆಕ್ಷನ್ ನೋಡ್ದ, ನಾನು ಖರ್ಚಿಟ್ಟೆ, ನನಗೆ ಖರ್ಚಿಟ್ಟ. ಸರ್ ಈಗ ಸೂಪರ್ ಪ್ರೀಮಿಯಂ ಪ್ರೈಸ್ ನ ಪೆಟ್ರೋಲ್ ಬಂಕ್ ಅಲ್ಲಿ ವಿಚಾರಿಸಿದೆ, ಅವ್ರೇನ್ ಹೇಳ್ತಾರೆ ಅದ್ರಲ್ಲೂ ನಾವು ಎಥನಾಲ್ ಮಿಕ್ಸ್ ಮಾಡಿದೀವಿ ಅಂತಾನೆ ಹೇಳ್ತಾರೆ. 120 ರೂಪಾಯಿಗೆ ಒಂದಿದೆ. 97 ಅಂತ. ಅದು ಬಿಡು, ಎಥನಾಲ್ ಹಾಕಿದ್ರೆ ನೀವ್ ಇಂಜಿನ್ ಹೋಗತ್ತೆ. ಸೂಪರ್ ಫಾಸ್ಟ್ ಗೆ ಹಾಕುವಂತ ಪೆಟ್ರೋಲ್ ಹೇಳ್ತಾ ಇದ್ದೀರಾ? ಇಲ್ಲ ಅಂತಂದ್ರೆ ಶೆಲ್ ಅನ್ನು ಹೋಗಿ ಹಾಕ್ಬಿಡಿ. ಶೆಲ್ ಅಲ್ಲೂ ಮಿಕ್ಸ್ ಮಾಡ್ತಾ ಇದ್ದಾರೆ ಸರ್, ಅದನ್ನು ಕೇಳ್ದೆ. ಅದು ಅನ್ಮಿಕ್ಸ್ಡ್ ಅಂತ ಒಂದಿರತ್ತೆ, ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು, ಅದನ್ನ ಕೊಟ್ಬಿಟ್ಟು ಹಾಕೊಳ್ಳಿ. 135 150 ರೂಪಾಯಿ ಸಮಥಿಂಗ್ ಏನೋ. ಬಟ್ ನೀವ್ ಹೇಳೋಂತ ಪಾಯಿಂಟ್ ಕರೆಕ್ಟ್ ಸರ್. ನಾ ಯೂಸ್ ಮಾಡ್ದಂಗೆ ನಾನು ನಾರ್ಮಲ್ ಪೆಟ್ರೋಲ್ ಯೂಸ್ ಮಾಡಿದ್ರೆ ಇಂಜಿನ್ ಖರ್ಚು ಮಾಡ್ಬೇಕು. ಓಕೆ ಸರ್, ಅದಾದ್ಮೇಲೆ ಈಗ ನಾನು ಮುಂಚೆ ಕೇಳಿದ್ದೆ ಸರ್, ರಿಟೇಲ್ ಇನ್ಫ್ಲೇಷನ್ ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆನೇ ಏರಿಲ್ಲ ಅಷ್ಟು ಬೇಗ. ಇಲ್ಲ ಪರವಾಗಿಲ್ಲ ಬಾಸ್, ನೀವು ಈ ಪಾಲಿಸಿ ನಡ್ಸೋದೇ ಈ ಪ್ರಾಬ್ಲಮ್ ಅಂತ ಯಾವಾಗ ಅರ್ಥ ಮಾಡ್ಕೋತೀರಾ ಅಂದ್ರೆ, ಬ್ಯಾಂಕ್ ರೇಟು 5.25, ರಿಸರ್ವ್ ಬ್ಯಾಂಕ್ ಲೆಂಡಿಂಗ್ ಟು ಮುಂಬೈ ಇಂಟರ್ ಬ್ಯಾಂಕ್ ರೇಟು 5.25, ಬಾಂಡ್ ರೇಟು 7.2 ವರೆಗೂ ಹೋಗಿ ಈಗ 6.85 ಇದೆ. 2 ಇಯರ್ ಈಲ್ಡೇ ಇದಕ್ಕಿಂತ 6% ಜಾಸ್ತಿ ಆಗಿದೆ. RBI ಮಾನಿಟರಿ ಪಾಲಿಸಿ ಲಾಸ್ಟ್ ಕಂಟ್ರೋಲ್ ಆಫ್ ದಿ ಬಾಂಡ್ ಮಾರ್ಕೆಟ್. ಸೊ ಈಗ ರೇಟ್ ಏರಿಸ್ತಾನೆ ಏನ್ ಮಾಡ್ತಾರೆ, ಕಡಿಮೆ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಅಥವಾ ನಮ್ಮ ಈ ಇಂಟ್ರೆಸ್ಟ್ ರೇಟ್ ನ ತಾನೆ ಅಮೆರಿಕದಲ್ಲಿ ಏರಿಸಿದ್ರೆ ಇನ್ನೂ ದುಡ್ಡೆಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಆದ್ರೆ ನೀನ್ ಏರಿಸಲೇಬೇಕು. ಸೊ ಹಾಗಿದ್ರೆ ನಿಮ್ಗೆ ಈ ರೀತಿ ಒಂದು ಸಿಚುವೇಶನ್ ಇತ್ತು ಅಂತ ಅಂದ್ರೆ ರಿಸೆಷನ್ ಅಲ್ಲಿ ಹೋಗೋದಕ್ಕೆ ಸಾಧ್ಯತೆಗಳು ಜಾಸ್ತಿ. ಇಂಡಿಯಾದಲ್ಲೇ ರಿಸೆಷನ್ ಹೋಗುತ್ತಾ ಅನ್ನೋದು ನನ್ಗೆ ಗೊತ್ತಿಲ್ಲ. ಅಂದ್ರೆ ಇದು ಇಷ್ಟೊಂದು ಪಾಪ್ಯುಲೇಷನ್ ಇರೋದ್ರಿಂದ ಕನ್ಸೆಪ್ಷನ್ ಅಲ್ಲಿ 1 or 2% ಪಾಸಿಟಿವ್ ಇರುತ್ತೆ. ಅಮೆರಿಕ ರಿಸೆಷನ್ ಹೋಗುತ್ತೆ, ರಿಸೆಷನ್ಗೆ ಹೋದ್ರೆ ಇಲ್ಲಿ ನೋವಾಗುತ್ತೆ. IT ಕಂಪನೀಸ್ ಇಂದ ಎಲ್ಲದಕ್ಕೂ ನೋವಾಗುತ್ತೆ. ಒಂದು IT ಜಾಬ್ನ ಸಪೋರ್ಟ್ ಮಾಡೋದಕ್ಕೆ 5 ಅದರ್ ಜಾಬ್ಸ್ ಇದೆ. IT ಕೆಲಸ ಹೋದ್ರೆ 5 ಕೆಲಸ ಹೋಗ್ಬಿಡತ್ತೆ. ಓಕೆ ಸರ್, IPO ಮಾರ್ಕೆಟ್ ಅಲ್ಲಿ 3 ಲಕ್ಷಕ್ಕಾದಂತ IPO ಇದು ಸಿಲಿಂ ಪೈಪ್ಲೈನ್ ಅದಕ್ಕೆ ಮಾರ್ಕೆಟ್ ಒಳಗೆ ಬರ್ದಂಗೆ ಬರುತ್ತೆ. ಅವನು ಗೋಲಿ ಆಡ್ಬಿಟ್ಟು ಓಡೋಗ್ಬಿಟ್ಟ. ಮೋರ್ ದೆನ್ 70% ಆಫ್ ಆಲ್ IPO ನೆಗೆಟಿವ್. ನಿಂತಲಾಗಿ ಟೋಪಿ ಹಾಕೋಣ ಅಂತ ನೋಡಿದ್ರೆ ನೀವು ತಪ್ಪಿಸ್ಕೊಂಡು ಓಡೋಗ್ಬಿಟ್ರೆ. ಜಿಯೋ NSE ಎಲ್ಲ ಕೂಡ ಲೈನ್ ಅಲ್ಲಿ ನಿಂತಿದ್ದಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಯಾರು ನಿಂತ್ರೆ ಏನಪ್ಪಾ, ಟೋಪಿ ತಲೆಗೆ ಹಾಕ್ತಾನೆ, ಟೋಪಿನ ತಗೊಳ್ಳಿ ಹಾಕೋಕೆ ಇಲ್ವಾ ಅಂತ ಅನ್ನೋದೇ ಪ್ರಾಬ್ಲಮ್. ಹೇಗಿದ್ರು IPOs ಒಳಗಡೆ ಬಂದೇ ಬರುತ್ತಲ್ವಾ ಸರ್? ಈಗ ಬರ್ದಂಗೆ 1 ವರ್ಷ ಆದ್ಮೇಲೆ ಬರ್ಬೋದಲ್ಲ. ಓಕೆ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಈ ಟಾಟಾ ಸನ್ಸ್ ಅಪ್ಪರ್ ಲೇಯರ್ NBFC ಆಗಿ ಇದ್ಬಿಟ್ರೆ ಲಿಸ್ಟಿಂಗ್ ಪ್ರಾಬ್ಲಮ್ ಇಂದ ತಪ್ಪಿಸ್ಕೊಂಡ್ ಬಿಡ್ಬೋದು ಅನ್ನುವಂತ ಒಂದು ನ್ಯೂಸ್ ಬಂದಿದೆ ಸರ್. ನಾನು ಹೇಳ್ತೀನಿ, ನಾವು ಅವಶ್ಯಕತೆ ಇಲ್ದಂಗೆ ಈ ಇದನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಇದನ್ನ ಮಾಡೋದು RBI ಕೊಟ್ಟಿರ್ತಾರ, ಡೊನೇಷನ್ ಕೊಡೋದಕ್ಕೆ ರೆಡಿಯಾ ಇಲ್ವಾ ಅಂತ ಅದೇ ಪ್ರಶ್ನೆ. ಹೇಳ್ತಿ ಏನಾದ್ರೂ ಡೊನೇಷನ್ ಕೊಟ್ರೆ RBI ಬಿಟ್ಬಿಡ್ತಾನೆ, ಎಲೆಕ್ಷನ್ ಇಲ್ವಾ RBI ಮಾಡು ಅಂತಾನೆ. ಮುಂದಿನದು ಈಗ ಮುಖ್ಯವಾದಂತ ನ್ಯೂಸ್, LIC 1:1 ಬೋನಸ್ ಅನೌನ್ಸ್ ಮಾಡಿದ್ದಾರೆ ಸರ್. ಇದೆಲ್ಲ ಹೆಂಗಂದ್ರೆ IPOನ ದಾಟಿ ಹೋಗೋದಕ್ಕೆ ಯೋಗ್ಯತೆ ಇಲ್ಲ. ಏನ್ ಹೇಳ್ತಾ ಇದ್ದೀರಾ? ಏನಿದೆ IPOದಲ್ಲಿ ಇವತ್ತೇನಿದೆ ಬೆಲೆ? IPO ಪ್ರೈಸ್ ಇಲ್ಲಿವರೆಗೂ IPO ಪ್ರೈಸ್ ನ ದಾಟಿಲ್ಲ. ಹಂಗಲ್ಲ ಹೇಳ್ಬಿಡಿ ಸರ್, ದಾಟಿದೆ. ಒಂದ್ಸಲ ದಾಟ್ತಾ ಮಧ್ಯದಲ್ಲಿ, ಆಮೇಲೆ ತಿರ್ಗಾ ಹಂಗೆ ಮಲಗ್ಬಿಟ್ಟಿದ್ಯಪ್ಪ. IPO ಪ್ರೈಸ್ ಇಂದ 30 ರೂಪಾಯಿ ದಾಟಿದೆ ಲಾಸ್ಟ್ 52 ವೀಕ್. ಹೌದು, ಇವಾಗ ಇಷ್ಟಿದೆ. IPO ಪ್ರೈಸ್ 150 ರೂಪಾಯಿ ಕಡಿಮೆ ಮಲಗ್ಬಿಡ್ತಾ. ICL ನಲ್ಲಿ ಇದೆಯಾ?
ಆದರೆ ಇವಾಗ ದುಡ್ಡು ಬೇಕಲ್ಲ ನಮಗೆ ಬಜೆಟ್ ಕಾನ್ಸ್ಟ್ರೆಂಟ್ಗೆ. ಓಕೆ. ಸೊ ಈಗ ನಾವು 1:1 ಬೋನಸ್ ಕೊಟ್ರೆ ನಂಬರ್ ಆಫ್ ಶೇರ್ಸ್ ಇರುತ್ತಲ್ವಾ, ಒಂದು ಸ್ವಲ್ಪ ಮಾಡ್ಬೋದಲ್ವಾ ಓಕೆ. ಅದಕ್ಕೆ. ಓಕೆ. ಹಾಗಿದ್ರೆ ಇದು ಅನ್ರೈಸ್ ಇಂದ 50% ಆಗಿ ಕಡಿಮೆ ಆಗತ್ತೆ. ನನಗೆ ಡಬಲ್ ಶೇರ್ ಸಿಗುತ್ತೆ. ನನ್ನ ಶೇರ್ನ ನಾನು ಸ್ವಲ್ಪ ಮಾರ್ತೀನಿ, ಅವಾಗ ಇನ್ನೂ ಬೆಲೆ ಕಡಿಮೆ ಆಗುತ್ತೆ. ಸರ್ ಈಗ ಉದಾಹರಣೆಗೆ ಒಂದು ₹100 ಇದೆ ಅಂತ ಇಟ್ಕೊಳ್ಳೋಣ. ₹100 ಶೇರ್ ₹50 ಬರುತ್ತೆ. ನಾನು ಸ್ವಲ್ಪ ಈಗ ₹50 ಇರುವಂತ ಶೇರ್ನಲ್ಲಿ ₹10 ಮಾಡಿದೆ ಅಂತಂದ್ರೆ ಆಗ ಅದು ₹40 ಬಂದು ನಿಲ್ಲತ್ತೆ. Okay, ಹಾಗಿದ್ರೆ ಇದು ಇನ್ನೂ ಕಡಿಮೆ ಆಗುತ್ತೆ. ನಾನಾ ತಗೊಳಕ್ ಹೇಳ್ದೆ ನಿನ್ನ. ಇಲ್ಲ ಸರ್, ಈ ಬೋನಸ್ ಕೊಡ್ತಾ ಇದಾರಲ್ಲ ಅದರಿಂದ ಅದಾದ್ಮೇಲೆ ಬಜಾಜ್ ಗ್ರೂಪ್ ಹೆಲ್ತ್ ಕೇರ್ ಅದೇ ಎಂಟರ್ ಆಗ್ತಾ ಇದ್ದಾರೆ. ಲೆಟ್ಸ್ ₹40 ಇದರಲ್ಲಿ ಬಿಟ್ ಮಾಡ್ತಾ ಇದ್ದಾರೆ. ಹೆಲ್ತ್ ಕೇರ್ ಅಂತಂದ್ರೆ ಏನು? ಇನ್ಶೂರೆನ್ಸ್ ಆಗ್ತಾ ಇದ್ದಲ್ಲ, ಇನ್ಶೂರೆನ್ಸ್ ಆಲ್ರೆಡಿ ಇದೆಯಲ್ಲ ಸರ್. ನಾನ್ ಹಾಸ್ಪಿಟಲ್ ಸೆಂಟ್ರಿಕ್ ಮಾಡರ್ನ್ ಅಂದ್ರೆ ನಾನೇ ಇದು ಇಟ್ಟಿದ್ದೀನಿ, ಇನ್ಶೂರೆನ್ಸ್ ಇಟ್ಟಿದ್ದೀನಿ. ನಾನೇ ಸ್ವಲ್ಪ ಈಗ ನಾನ್ ಹಾಸ್ಪಿಟಲ್ ಅಂತಂದ್ರೆ ಅಲ್ಲಿ ಹಾಸ್ಪಿಟಲ್ ಕಟ್ಟೋದಿಲ್ಲ, ಇಲ್ಲಿ ಕ್ಲಿನಿಕ್ ಆಗಿ ಕಟ್ಟಿ ಡೇ ಸರ್ಜರಿ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದು ಇನ್ಶೂರೆನ್ಸ್ಗೆ ಪ್ಲಸ್. ನೀವು ಅಲ್ಲಿ ಹೋದ್ರಿ ಅಂತಂದ್ರೆ ಇನ್ಶೂರೆನ್ಸ್ ಕ್ಲೈಮ್ ಇಲ್ಲೂ ಈಸಿ ಅನ್ನೋ. ಪೋಲೋ ತರಾನೇ, ಪೋಲೋ ಒಂದು ಇನ್ಶೂರೆನ್ಸ್ ಕಂಪನಿ ಇಟ್ಟಿದ್ನಲ್ಲ, ಹೌದು ಸರ್, ಅಂದ್ರೆ HDFC ಗೆ ಕೊಟ್ಬಿಟ್ರು. ಅದೇ ತರಾನೇ ಇದು. ಆಮೇಲೆ ಈ TVS ಎಥನಾಲ್ ಮೊಬಿಲಿಟಿ HV ಅಲ್ಲಿ ಗಾಡಿ ಬಿಡ್ತಾ ಇದೀವಿ. ಏನ್ ಬೇಕಾದ್ರೂ ಮಾಡಿ ಬಾಸ್, ಹೊಟ್ಟೆನಲ್ಲಿ ಎಥನಾಲ್ ಹಾಕಿದ್ರೆ ನಿನ್ನ ಇಂಜಿನ್ ಪ್ಲಾನಿಂಗ್. ಬಟ್ ಅದಕ್ಕೆ ತಕ್ಕ ಹಾಗೆ ನಾವು ಗಾಡಿನ ಇದ್ರಲ್ಲಿ ಬಿಡ್ತೀವಿ. ಅಲ್ಲಪ್ಪ, ನೀನೀಗ ತಗೊಂಡು ಸವರಿ ಇಟ್ಟಿದ್ಯಾ ಗಾಡಿನ, ಎಥನಾಲ್ ಹಾಕಿ ಹೋದ್ರೆ ನಿನ್ಗೆ ಏನ್ ಮಾಡಕ್ಕಾಗುತ್ತೆ? ಇಲ್ಲಿ ಗಾಡಿನ ಖಾಲಿ ಮಾಡಿದ್ರೇನೆ ನೀವು ಮುಂದಿನ ಗಾಡಿ ತಗೋತೀರಾ ಅನ್ನೋದಕ್ಕೋಸ್ಕರ ಎಥನಾಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಒಂದೇ ಕಂದಲ್ಲಿ 2 ಅಕ್ಕಿ ಕಾಸ್ಟ್ ಪರ್ಲೆ ಆಗ್ತಾ ಇದೆ. ನಮ್ಮ ಯಜಮಾನ್ರಿಗೆ ಹೊಸ ಗಾಡಿಗಳನ್ನ ತಗೊಳೋದಕ್ಕೆ ನಾನು ದಾರಿ ಮಾಡ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಬಹಳ ಕೆಟ್ಟು ನಾಳೆ ಟಮಾರ್ ಅಂತ ಹಾಕಿದ್ರು ಹಾಕ್ಬಿಡ್ತಾರೆ. ಅದೇ ತರ ಆಗಿದೆ. ಟೀ ಸ್ಟಾಕ್ ಅಂತ ಹೇಳಿ ಏರ್ಸಿದ್ರೆ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಈ ಸ್ಟಾಕ್ಸ್ ಫೇಲ್ ಆಗುತ್ತೆ, ತಿರ್ಗಾ ಟಮಾರ್ ಅಂತ ಹಾಕ್ತಾನೆ, ಅವಾಗ ನೋಡ್ಕೊಳ್ಳೋಣ. ಅವಸರ ಪಡಬೇಡಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ ₹450 ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ ₹99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.